ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ. ಇವತ್ತಿನ ನವೆಂಬರ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ದಿನ ನೋಡೋಣ, ನಿಮಗೆ ಯಾವ ಕೆಲಸ ಮಾಡಿದರೆ ಲಾಭ, ಯಾವ ಕೆಲಸ ಮಾಡಿದರೆ ಲಾಸ್, ಯಾವ ಕ್ಷೇತ್ರದಲ್ಲಿ ನಿಮಗೆ ಜಾಸ್ತಿ ಉತ್ತಮ ಫಲಿತಾಂಶ ಸಿಗುತ್ತೆ, ಯಾವುದ್ರಲ್ಲಿ ಸಿಗಲ್ಲ, ಮತ್ತು ಯಾವ ಬಣ್ಣ ನಿಮಗೆ ಸರಿಯಾಗುತ್ತೆ, ಯಾವ ನಂಬರ್ ಸರಿಯಾಗುತ್ತೆ ಅನ್ನೋದನ್ನ ನೋಡೋಣ ಇವತ್ತು ಬನ್ನಿ. ವೃಷಭ ರಾಶಿಯವರಿಗೆ ಈ ತಿಂಗಳು ಯಾವುದು ಲಾಭ ಸಿಗುತ್ತೆ, ಯಾವುದು ನಷ್ಟ ಆಗುತ್ತೆ ಅನ್ನೋದನ್ನ ನೋಡೋದು ಬಂದರೆ, ಕೃತಕ ನಕ್ಷತ್ರ 3 ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು, ವೃಷಭ ನಕ್ಷತ್ರದ ಮೊದಲನ 2 ಪಾದಗಳು ಬರುತ್ತೆ. ವೃಷಭ ರಾಶಿ, ವೃಷಭ ಲಗ್ನ, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಹಾಗೂ ನೀಲಿ. ನೀವು ಪೂಜಿಸಬೇಕಾದ ದೇವರು ಮಹಾಲಕ್ಷ್ಮಿ. ಮಕರ ಮತ್ತು ಕುಂಭ ರಾಶಿಗಳು ಮಿತ್ರ ರಾಶಿಗಳು, ಸಿಂಹ ಮತ್ತು ಧನುಷು ರಾಶಿಗಳು ಶತ್ರು ರಾಶಿಗಳಾಗತ್ತೆ. ಇನ್ನು ವೃಷಭ ರಾಶಿಯನ್ನು ನೋಡೋಕೆ ಹೋದರೆ, ಇವರಲ್ಲಿ ದಯ ದಾಕ್ಷಿಣ್ಯ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಯಾರು ಕಷ್ಟ ಅಂತ ಅನ್ಕೊಬಂದವರಿಗೆ ಇವರಿಗೆ ದಯ ತೋರಿಸೋದು ಬೇಗ. ಇವರು ಇಂಥ ವೃಷಭ ರಾಶಿಯವರಿಗೆ ಅದೃಷ್ಟ ತರೋ ದಿನಗಳಂತ ಹೇಳಿದ್ರೆ 12, 15, 21, 22 ಹಾಗೂ 23ನೇ ತಾರೀಕುಗಳು. ಈ ದಿನಗಳು ನಿಮಗೆ ತುಂಬ ಲಾಭದಾಯಕವಾಗಿರುತ್ತೆ. ಈ ತಿಂಗಳು ಸ್ವಲ್ಪ ಸಮಸ್ಯೆಗಳು ನಿಮ್ಮ ಬೆನ್ನ ಹಿಂದೆನೇ ಬರುತ್ತೆ. ಆದರೆ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸಷ್ಟು ನಿಮ್ಮಲ್ಲಿ ಈ ವೃಷಭ ರಾಶಿಯವರಲ್ಲಿ ಹುಟ್ಟಿದಾಗ್ಲಿಂದನೂ ಬರುತ್ತೆ. ಯಾವುದೇ ಸಮಸ್ಯೆ ಆದರೂ ನೀವು ಈಸಿಯಾಗಿ ಸಾಲ್ವ್ ಮಾಡೋಷ್ಟು ನಿಮ್ಮಲ್ಲಿ ತಾಕತ್ತಿರುತ್ತೆ. ನಾನು ಎಷ್ಟು ಸಹಾಯ ಮಾಡಿದ್ರು ದೇವರು ನನ್ನ ಜೊತೆಗಿಲ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳಿ ನೀವು ತುಂಬ ನೊಂದ್ಕೊಳ್ತೀರಾ. ಆದರೆ ತಪ್ಪು. ನಿಮ್ಮ ಹಿಂದೆ ಯಾವಾಗಲೂ ದೇವರು ನಿಮ್ಮ ಜೊತೆಗೆ ಇರ್ತಾರೆ. ಮತ್ತು ಅವರಲ್ಲಿ ಸ್ವಲ್ಪ ಗೊಂದಲ ಆಗೋದು ಜಾಸ್ತಿ. ಏನು ಮಾಡಬೇಕು, ಎಂತ ಮಾಡಬೇಕು ಅನ್ನೋದು ಆ ಗೊಂದಲ ಬಿಟ್ಬಿಡಿ. ಈ ತಿಂಗಳಲ್ಲಿ ಆಲ್ಮೋಸ್ಟ್ ನೀವೆಲ್ಲ ಸಮಸ್ಯೆಯಿಂದನೂ ಪಾರಾಗ್ತೀರಾ. ಅದರಲ್ಲಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯಿಂದ ಅಂತೂ ನೀವು ಮುಂದೆ ದೂರ ಹೋಗ್ತೀರಾ. ಮತ್ತು ನೀವುಗಳು ಕೆಲಸ ಕಾರ್ಯಗಳನ್ನ ಪೆಂಡಿಂಗ್ ಇಟ್ಕೊಳ್ಳೋಕೆ ಅಷ್ಟು ಇಷ್ಟಪಡೋದಿಲ್ಲ ನೀವು. ಆದರೆ ಈ ತಿಂಗಳು ನೀವು ಅಳತೆ ಮೀರಿ ನೀವು ಕೆಲಸನ ಒಪ್ಕೊತೀರಾ. ಅದರಿಂದ ಸ್ವಲ್ಪ ನಿಮಗೆ ಕೆಲಸ ಮಾಡಿಕೊಡೋದ್ರಲ್ಲಿ ತಡ ಆಗುತ್ತೆ. ನೋಡಿಕೊಂಡು ಒಪ್ಕೊಳ್ಳಿ. ನೀವು ಮುಖ್ಯವಾಗಿ ಈ ವಿಡಿಯೋದಲ್ಲಿ ಏನು ತಿಳ್ಕೊಬೇಕಂತ ಹೇಳಿದರೆ, ನೀವು ಈ ತಿಂಗಳಲ್ಲಿ ನೀವು ಸ್ವಲ್ಪ ಹಣಕಾಸಿನ ವಿಷಯ ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು ನೀವು ಅಂತ ಹೇಳಿದರೆ, ನೀವು ಸ್ನೇಹಿತರ ಜೊತೆಗೆ ಆಗಲಿ, ಇಲ್ಲಾಂದರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಆಗಲಿ, ಯಾರ ಜೊತೆನೇ ಆಗಲಿ ಸ್ವಲ್ಪ ನೀವು ಹಣಕಾಸಿನ ವಿಷಯ ಇದು ಮಾಡ್ತಿದ್ದೀನಿ ಅಂದರೆ ಇಸ್ಕೊಳ್ಳೋದಾಗಲಿ ಕೊಡೋದಾಗಲಿ, ಇಲ್ಲ ಅಂತ ಹೇಳಿದರೆ ಬೇರೆಯವ್ರು ಯಾರಾದ್ರು ನಿಮಗೆ ಸಹಾಯ ಮಾಡ್ತೀನಿ ಅಂತ ಬಂದಾಗಲಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ. ಆದಷ್ಟು ನಿಮಗೆ ನೀವೇ ಸಾಲ್ವ್ ಮಾಡ್ಕೊಳಕ್ಕೆ ನೋಡಿ. ಯಾಕಂದರೆ ಒಪ್ಕೊಂಬಿಟ್ಟು ಆಮೇಲೆ ನಿಮ್ಮ ಕಾಲಿಗೆ ನೀವೇ ಚಪ್ಪಲಿ ಹಿಡ್ಕೊಂಡಂಗೆ ಆಗುತ್ತೆ. ತುಂಬ ಸಮಸ್ಯೆಗಳಿಗೆ ನೀವು ನಿಂತ್ಕೊಬೇಕಾಗತ್ತೆ. ಅದನ್ನು ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇನ್ನು ಕುಟುಂಬದಲ್ಲಿ ಯಾವುದಾದ್ರೂ ನಿಮಗೆ ಸಮಸ್ಯೆ ಆಗಿದ್ದರೆ ಅದು ನಿಮಗೆ ಸರಿ ಹೋಗಿ ಈ ತಿಂಗಳು ನಿಮಗೆ ಯಾವುದೇ ಸಮಸ್ಯೆಗಾದರೂ ಕುಟುಂಬದವರೇ ಬಂದು ನಿಮ್ಮ ಬೆನ್ನ ಹಿಂದೆ ನಿಲ್ತಾರೆ. ಮಾನಸಿಕವಾಗಿ ಅವ್ರ ಜೊತೆ ಹೊಂದಾಣಿಕೆ ಆಗುವಂಥದ್ದು ಇರುತ್ತೆ. ಮತ್ತು ಅನುಕೂಲ ತಕ್ಕ ಹಾಗೆ ಲಾಭದಾಯಕವಾಗಿರುತ್ತೆ ವೃಷಭ ರಾಶಿಯವರಿಗೆ. ನೆಂಟರಿಷ್ಟಗಳು ಬಂಧುಗಳು ನಿಮ್ಮ ಮನೆಗೆ ಈ ತಿಂಗಳಲ್ಲಿ ಬಂದು ಹೋಗೋದು ತುಂಬ ಇರುತ್ತೆ. ಹಾಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರೋರಿಗೆ ಈ ತಿಂಗಳು ತುಂಬ ಲಾಭವಾಗಿರುತ್ತೆ. ಮತ್ತು ಹೊಸದಾಗಿ 2 ಕೆಲಸಕ್ಕೆ ಹುಡುಕ್ತಾ ಇದ್ದರೆ ಈ ತಿಂಗಳು ನಿಮಗೆ ಕೆಲಸ ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ನೀವು ಮದುವೆಗೆ ಏನಾದ್ರು ಹುಡುಕ್ತಾ ಇದ್ದರೆ ಹುಡುಗ ಹುಡುಗಿ ಈ ತಿಂಗಳು ನಿಮಗೆ ನಿಜವಾಗ್ಲೂ ಲಗ್ನ ಇದೆ. ಒಂದಷ್ಟು ನಿಮಗೆ ಮದುವೆ ಪ್ರಪೋಸಲ್ಸು ಬರುತ್ತೆ. ನಿಮಗೆ ಈ ತಿಂಗಳು ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ವಾಹನ ಚಲಾಯಿಸೋರು ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ. ವಿದ್ಯಾರ್ಥಿಗಳು ಯಾರು ಗಾಡಿ ಓಡಿಸೋರಿದ್ದರೆ ಅವರು ತುಂಬ ಎಚ್ಚರಿಕೆಯಾಗಿರಬೇಕಾಗತ್ತೆ. ನೀವು ಮಾಡುವಂಥ ವ್ಯವಹಾರಗಳಲ್ಲಿ ತುಂಬ ಹೊಸ ವಿಷಯದಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ಅದರಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆ ಥರ ಅವಕಾಶ ಸಿಕ್ಕಿದರೆ ಒಳ್ಳೆಯ ಅವಕಾಶ, ಅದು ಮಾಡಿ ನೀವು. ಅದು ಬಿಟ್ಟು ಬೇರೆ ವ್ಯವಹಾರ ಅಂದರೆ ಹಣ ಕೊಡ್ತಾ ಇದ್ದಾರೆ, ಹಣಕ್ಕೆ ಸಾಲ ಕೇಳ್ತಿದ್ದಾರೆ, ಆ ಥರ ವಿಷಯ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ನಾನು ಹೇಳೋದು. ಆದರೂ ಒಂದು ಸಾರಿ ಗುರು ಹಿರಿಯರ ಮಾತನ್ನ ಕೇಳ್ಬಿಟ್ಟು ಆಮೇಲೆ ಮುಂದುವರಿರಿ. ಮತ್ತು ಈ ತಿಂಗಳು ನಿಮಗೆ ಹೆಚ್ಚಿನ ಜವಾಬ್ದಾರಿ ಸಮೇತ ನಿಮ್ಮ ಬೆನ್ನಿಗೆ ಬಂದು ಬೀಳುತ್ತೆ. ಇನ್ನು ನೀವು ಯಾವುದೇ ಕೆಲಸ ಮಾಡ್ತಾ ಇರಲಿ, ಅಂದರೆ ಗೌರ್ಮೆಂಟ್ ಕೆಲಸನೇ ಇರಲಿ, ಪ್ರೈವೇಟೇ ಇರಲಿ, ಇಲ್ಲ ದೊಡ್ಡ ಉದ್ಯಮಿಗಳೇ ಆಗಿರಲಿ, ಇಲ್ಲ ಸಣ್ಣದಾಗೇ ಇರಲಿ, ಯಾವುದೇ ನೀವು ಕೆಲಸ ಮಾಡ್ತಿದ್ರು ಈ ತಿಂಗಳು ನಿಮಗೆ ಲಾಭದಾಯಕವಾಗಿರುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ನೀವು ಮಾಡ್ತಿರೋ ಕೆಲಸ ಅಂಥದ್ರಲ್ಲಿ ನಿಮಗೆ ಶಬಾಷಿ ಜಾಸ್ತಿ ಸಿಗುತ್ತೆ. ಪ್ರಮೋಷನ್ ಆಗೋ ಚಾನ್ಸಸ್ ಸಮೇತ ತುಂಬ ಇದೆ. ನಿರುದ್ಯೋಗಿಗಳಿಗೂ ಸಮೇತ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ. ಹಂಗನ್ಬಿಟ್ಟು ಮನೇಲಿ ಕುತ್ಕೊಂಡು ನಾವು ಏನೇ ಮಾಡ್ತೀವಿ ಅಂತ ಹೇಳಿದ್ರು ಆಗಲ್ಲ, ನೀವು ಪ್ರಯತ್ನ ಪಡಬೇಕಾಗತ್ತೆ. ಹಾಗೆ ಖಾಸಗಿ ಅಂದರೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರೋವಂಥವ್ರು ಸ್ವಲ್ಪ ಎಚ್ಚರಿಕೆ ಆಗಿರಬೇಕಾಗತ್ತೆ. ಯಾಕಂದರೆ ಏನೋ ಮಾಡೋಕ್ಕೋಗಿ ಏನೋ ಎಡವಟ್ಟು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಕಲಾವಿದರಿಗೆ ನಿಮಗೆ ಹೊಸ ವಿಷಯದಲ್ಲಿ ಪ್ರಾಜೆಕ್ಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಆರೋಗ್ಯ ವಿಷಯಕ್ಕೆ ಬಂತ ಹೇಳಿದರೆ ದೊಡ್ಡ ಸಮಸ್ಯೆ ಏನಿಲ್ಲ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು. ಅದು ರಕ್ತಕ್ಕೆ ಒತ್ತಡ ಕೊಡುವಂಥ ಸಮಸ್ಯೆ ಅಂದರೆ BP ಶುಗರ್ ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಜ್ಞಾನ ಯೋಗವನ್ನು ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಅಂದರೆ ಈ ತಿಂಗಳು ಸ್ವಲ್ಪ ಬಾಡಿನ ಫಿಟ್ಟಾಗಿರೋವಂಥದ್ದು ನಿಮಗೆ ಅವಶ್ಯಕತೆ ಇದೆ. ಏಕೆಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಇನ್ನು ಈ ವೃಷಭ ರಾಶಿಯವ್ರ ಬಗ್ಗೆ ವಿಶೇಷವಾಗಿ ಹೇಳೋಂಥದ್ದು ಅಂದರೆ ಗಂಡ ಹೆಂಡತಿಗಳು ಅಂದರೆ ನಿಮ್ಮ ಪಾರ್ಟ್ನರ್ಸ್ ಯಾರು ಇರ್ತಾರೆ ಅವರಿಂದ ನಿಮಗೆ ಸ್ವಲ್ಪ ಮನಸ್ತಾಪಗಳು ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಅವ್ರ ಜೊತೆ ಮಾತಾಡಬೇಕಾದ್ರೆ ಯಾವುದೇ ವಿಷಯದಲ್ಲಿ ಸ್ವಲ್ಪ ನೋಡಿಕೊಂಡು ಮಾತಾಡೋದು ನೋಡಿ. ಇನ್ನು ಕೆಲವರು ಜಾತಕದಲ್ಲಿ ರಾಜಯೋಗ ಇದ್ದರೂ ಸಮೇತ ಸಾಮಾನ್ಯ ವ್ಯಕ್ತಿಗಳ ಥರ ಜೀವನ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಸಾಮಾನ್ಯವಾಗಿದ್ರೂ ದಿನಕ್ಕೆ ಅವರ
ವೃತ್ತಿ ಹೆಚ್ಚುತ್ತಾ ಇರುತ್ತೆ. ಮೂಲ ಕಾರಣ ಏನಂದರೆ ಅವರ ಜಾತಕದಲ್ಲಿ ನೋಡಿ ತಿಳ್ಕೊಂಡಿರ್ತಾರೆ. ನಾನು ಯಾವ ದಾರಿಯಲ್ಲಿ ನೋಡಿದರೆ ಹೋದರೆ ಒಳ್ಳೆಯದಾಗತ್ತೆ, ನನಗೆ ಯಾವ ಸಂಖ್ಯೆ ಒಳ್ಳೆಯದು, ಯಾವ ಬಣ್ಣ ಒಳ್ಳೆಯದು ಅಂತ. ಅದರಿಂದ ಅವರು ಅದನ್ನು ಅವರ ಜೀವನದಲ್ಲಿ ಬಳಸ್ಕೊಂಡಾಗ ದಿನಕ್ಕೆ ದಿನಕ್ಕೆ ಅವರು ಅಭಿವೃದ್ಧಿ ಆಗ್ತಾ ಇರ್ತಾರೆ. ಆದ್ದರಿಂದ ನೀವು ನಿಮ್ಮ ಜಾತಕನ ಒಳ್ಳೆಯ ಜ್ಯೋತಿಷ್ಯರ ಜೊತೆಗೆ ತೋರಿಸ್ಕೊಂಡು ಅದ್ರ ಮೇಲೆ ನೀವು ಸ್ವಲ್ಪ ಕೆಲಸ ಮಾಡಿ. ಇನ್ನು ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳು ಹೊರಗಡೆ ದೇಶಕ್ಕೆ ಹೋಗೋ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಇದು ತುಂಬ ಒಳ್ಳೆಯ ತಿಂಗಳು. ಇನ್ನು ವೃಷಭ ರಾಶಿಯವರಿಗೆ ಹೊಸ ವಾಹನ ಖರೀದಿ ಮಾಡೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಮತ್ತು ಸಹೋದರಿಯಿಂದ ನಿಮಗೆ ಸ್ವಲ್ಪ ಧನ ಲಾಭನೂ ಆಗುತ್ತೆ. ನಿಮ್ಮ ಗುಣದಿಂದ ನೀವು ತುಂಬ ಶಬಾಷಿ ತಗೊಳ್ತೀರಾ ಈ ತಿಂಗಳಲ್ಲಿ. ಕಡು ಬಡವರಾಗಿದ್ರೂ ವೃಷಭ ರಾಶಿಯವರು ಎಲ್ಲೋ ಸ್ವಲ್ಪ ನಿಮಗೆ ಸಂತಸ ಕಾಣುತ್ತೆ ಈ ತಿಂಗಳಲ್ಲಿ. ಈ ಮಾಸದಲ್ಲಿ ಖಂಡಿತವಾಗಿ ಎಲ್ಲರಿಗೆ ಒಳ್ಳೆಯದಾಗಲಿ. ಧನ್ಯವಾದಗಳು ವೀಕ್ಷಕರೇ.